ನೀವೆಲ್ಲ ಕೇಳ್ತಾ ಇದ್ದಂಥ ನನ್ನ ಅಜೇಲಿಯಾ ಗಿಡಗಳ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನು ನೋಡೋಣ. ಇದಕ್ಕೂ ಮುಂಚೆ ನಾನು ನಮ್ಮ ಮನೆಯ ಸಸಿ ಹೂದೋಟ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಅಜೇಲಿಯಾ ಗಿಡದ ಬಗ್ಗೆ ವಿಡಿಯೋನ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೂಡ ಆ ವಿಡಿಯೋನ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಾಗಿ ವೀಡಿಯೋಸ್ನ ಹಾಕೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ನೀವು ಇಲ್ಲಿವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡ್ತೀರಾ, ಹಾಗೆಯೇ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲಿಗೆ ನಾನಿಲ್ಲಿ ನನ್ನ ಅಜೇಲಿಯಾ ಗಿಡ ಈ ರೀತಿ ಆಗಿದೆ. ಈ ಅಜೇಲಿಯಾ ಗಿಡನ ನಾನು ಮಣ್ಣೆಲ್ಲ ಕುಕ್ಬಿಟ್ಟು ಗಿಡನ ಮೇಲ್ಗಡೆ ಎತ್ತಿ ತಕ್ಕೊಳ್ತಾ ಇದ್ದೀನಿ. ಮಣ್ಣು ಕೂಡ ತುಂಬಾ ಲೂಸಾಗಿ ಇತ್ತು. ನಾವು ನೀರು ಕೂಡ ಮಾಮೂಲಿ ನಾರ್ಮಲಾಗಿ ಹಾಕ್ತಾ ಇದ್ವಿ. ಆದರೆ ಈ ಗಿಡಕ್ಕೆ ಏಕದಮ್ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಎಲ್ಲ ಗಿಡಗಳು ಗಿಡಗಳೆಲ್ಲ ಎಲ್ಲೋ ಆಗೋದಕ್ಕೆ ಶುರುವಾಗಿ ಎಲ್ಲ ಒಂಥರ ಹಾಳಾಗೋಕ್ಕೆ ಶುರುವಾಗಿದೆ ಗಿಡಗಳು. ಅದಕ್ಕೋಸ್ಕರ ಒಂದು ಸರಿ ರೀಪಾಟ್ ಮಾಡಿ ನೋಡೋಣ ಅಂದ್ಕೊಂಡು ರೀಪಾಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಬೇರು ಕೂಡ ಹೀಗಾಗಿಬಿಟ್ಟಿದೆ ಇದ್ರದ್ದು. ಇವಾಗ ಈ ಬೇರಲ್ಲಿರೋಂಥ ಮಣ್ಣನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಇಟ್ಕೊಂಡ್ಬಿಟ್ಟು ಒಂದೆರಡು ಸರಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗುವವರೆಗೂ ನಾವು ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಈಗ ಇದರಲ್ಲಿರುವಂತಹ ಮಣ್ಣೆಲ್ಲ ಹೋಗಿದೆ. ಇವಾಗ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಆ ನೀರಿಗೆ ಒಂದು ಚಮಚ ಫಂಗಿಸೈಡ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ನೀರಿನಲ್ಲಿ ನಾನು ಈ ಗಿಡದ ಬೇರನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಆ ಗಿಡನ ಒಂದು 10 ನಿಮಿಷ ಹೀಗೆ ಮುಳುಗಿಸಿ ಇಡ್ತಾಯಿದ್ದೀನಿ. ನಾನಿಲ್ಲಿ 50% ಆಗೋಷ್ಟು ಮಣ್ಣು ಹಾಗೆ 20% ಆಗೋಷ್ಟು ಮರಳು 30% ಆಗುವಷ್ಟು ಗೊಬ್ಬರನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಗಿರುವಂತಹ ಎಲೆನೂ ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮಣ್ಣು ಮತ್ತು ಮರಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಂಪೋಸ್ಟ್ನಲ್ಲೂ ಕೂಡ ಅಷ್ಟು ಕಾಂಪೋಸ್ಟ್ನ ತಗೊಳ್ತಾ ಇಲ್ಲ. ನಾನಿಲ್ಲಿ ತೊಗೊಂಡಿರೋವಂಥದ್ದು ವರ್ಮಿ ಕಾಂಪೋಸ್ಟ್ನಲ್ಲಿ ಅರ್ಧ ಭಾಗದಷ್ಟು ಕಾಂಪೋಸ್ಟ್ನ ನಾನು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಭಾಗದಷ್ಟು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಒಂದು ದೊಡ್ಡ ಪಾಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಹೋಲ್ ಇರುತ್ತಲ್ವ, ಆ ಹೋಲಿಗೆ ಕಲ್ಲನ್ನು ಅಡ್ಡ ಇಟ್ಕೊಳ್ತಾ ಇದ್ದೀನಿ, ಮಣ್ಣೆಲ್ಲ ಬಸ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಸ್ನ ಇದಕ್ಕೆ ತುಂಬಿಕೊಳ್ತಾ ಇದ್ದೀನಿ. ಕಾಲು ಭಾಗದಷ್ಟು ಕಾಂಪೋಸ್ಟ್ನ ತುಂಬ್ಕೊಂಡಾದ್ರ ಮೇಲೆ ಇದಕ್ಕೆ ನಾನು ಒಣಗಿರುವಂತಹ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಮೇಲೆ ಮತ್ತೆ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಆವಾಗಲೇ ಫಂಗಿಸೈಡ್ ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಗಿಡನ ತಗೊಳ್ತಾ ಇದ್ದೀನಿ. ಈ ಗಿಡನ ಈ ಪಾಟಿಂಗ್ ಮಿಕ್ಸ್ ಒಳಗೆ ಚೆನ್ನಾಗಿ ನಟ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಒಂದ್ಸರಿ ಹೀಗೆ ಪ್ರೆಸ್ ಮಾಡ್ಕೊಬೇಕು. ನಂತರ ಉಳಿದಿರುವಂತಹ ಮಣ್ಣು ಹಾಗೆ ಕಾಂಪೋಸ್ಟ್ನ ಇದ್ರ ಮೇಲೆ ಹಾಕಬೇಕು. ಗಿಡದ ಬುಡಕ್ಕೆ ಹಾಕಬೇಡಿ. ಯಾವುದೇ ಕಾಂಪೋಸ್ಟ್ನ ತೊಗೊಂಡ್ರು ಗಿಡದ ಸುತ್ತಲೂ ಹಾಕಬೇಕು. ಯಾವಾಗಲೂ ಒಂದು ಲೇಯರ್ನ ಕಾಂಪೋಸ್ಟ್ನ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೇ. ಈಗ ಉಳಿದಿರುವಂತಹ ಒಣಗಿದ ಎಲೆಗಳನ್ನು ಹೀಗೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹೀಗೆ ಹಾಕ್ತಾ ಇದ್ದೀನಿ, ಕೈನಲ್ಲೇ ಹೀಗೆ ಮುರಿದ್ಕೊಂಡ್ಬಿಟ್ಟು. ಈಗ ನಾನು ಫಂಗಿಸೈಡ್ನ ನೀರನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ. ಆ ನೀರು ವೇಸ್ಟ್ ಮಾಡೋದು ಬೇಡ ಅಂತ ಫಂಗಿಸೈಡ್ ನೀರನ್ನೇ ಹಾಕ್ತಾ ಇದ್ದೀನಿ. ಮಣ್ಣಲ್ಲಿ ಏನಾದರೂ ಇದ್ದರೆ ಫಂಗಸ್ಸು ಹೋಗಲಿ ಅಂತ ಆ ನೀರೆಲ್ಲ ಬಸ್ದು ಹೋದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗಿಡನ ಸ್ವಲ್ಪ ದಿನ ನೆರಳಲ್ಲೇ ಇಡ್ತಾ ಇದ್ದೀನಿ. ನೋಡೋಣ ಇದು ಚಿಗುರು ಬರುತ್ತಾ ಅಥವಾ ಸತ್ತೋಗುತ್ತಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚಿಗುರು ಬಂದರೆ ಖಂಡಿತವಾಗ್ಲೂ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ.
ನೋಡಿದ್ರೆಲ್ಲ ನಾನು ಹಾಕಿರೋ ವೀಡಿಯೋಸು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲೇ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್.